ಸ್ನೇಹಿತರೆ ನಮಸ್ಕಾರ. SR ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಆರ್ಮಿ ಅಗ್ನಿವೀರ ಅಪ್ಲಿಕೇಶನ್ ಯಾವ ರೀತಿ ಫುಲ್ಫಿಲ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೀವು ನಮ್ಮ SR ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಪ್ರತಿ ಒಂದು ವಿಡಿಯೋ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಶನ್ ಈ ರೀತಿ ಬರ್ತಾ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ವಿಡಿಯೋಗಳನ್ನ ನೋಡಬಹುದು. ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ ಮೊದಲಾಗಿ ಈ ರೀತಿ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ವೆಬ್ಸೈಟ್ ಇರುತ್ತೆ. ವೆಬ್ಸೈಟ್ ಲಿಂಕ್ ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಅದರ ಲಿಂಕ್ ಮುಖಾಂತರ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ನಂತರ ಕ್ಯಾಪ್ಚಾ ಕೋಡ್ ಕೇಳುತ್ತೆ. ಪ್ರತಿ ಸಾರ ಕೇಳೋದಿರುತ್ತೆ, ಇದು ಕ್ಯಾಪ್ಚಾ ಕೋಡ್ನ ಹಾಕೊಳ್ಬೇಕಾಗುತ್ತೆ. ಓಕೆ, ಕ್ಯಾಪ್ಚಾ ಕೋಡ್ನ ಸರಿ ಹಾಕೊಂಡು ನಂತರ ಎಂಟರ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ನಂತರ ಸ್ಕ್ರೋಲ್ ಡೌನ್ ಮಾಡಿದಾಗ ನಂತರ ನೋಡ್ಬೋದು ಇಲ್ಲಿ JOC ಅಂತ ಬರುತ್ತೆ. ನಂತರ ಆಫೀಸರ್ ಎಂಟ್ರಿ ಅಂತ ಬರುತ್ತೆ. ನೀವು ಅಗ್ನಿವೀರ ಏನಾದರೂ ಅರ್ಜಿನ ಸಲ್ಲಿಸಲಿಕ್ಕೆ ಬಯಸ್ತಿದ್ರೆ ಇಲ್ಲಿ ನೋಡ್ಬೋದು JOC ಆರ್ ಅಗ್ನಿವೀರ ಅಪ್ಲೈ ಅಂತ ಇರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿರಿದ್ದರೆ ಇಲ್ಲಿ ಯೂಸರ್ ID ಪಾಸ್ವರ್ಡು ಕ್ಯಾಪ್ಚಾ ಕೋಡ್ ಹಾಕಿ ಲಾಗಿನ್ ಮಾಡ್ಕೊಳ್ಬೋದು. ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಿದ್ರೆ ಈ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟು, ನಂತರ ಇಲ್ಲಿ ನಿಮ್ಮ ಸ್ಕ್ಯಾನ್ ಕಾಪಿ ಸಿಗ್ನೇಚರ್ ಏನಾಗಿರಬೇಕು 5 KB ಇಂದ 10 KB ಒಳಗಡೆ ಇರಬೇಕು. ನಂತರ ಫೋಟೋ ಏನಾಗಿರಬೇಕು 5 KB ಇಂದ 20 KB ಇರಬೇಕು. ನಂತರ ಆಧಾರ್ ಲಿಂಕ್ ಇಡೋರ ಮೊಬೈಲ್ ನಂಬರ್ ಏನಾಗುತ್ತೆ OTP ರಿಸೀವ್ ಆಗುತ್ತೆ. ನಂತರ ಆ್ಯಕ್ಟಿವ್ ಇಮೇಲ್ ID ಬೇಕಾಗುತ್ತೆ ಮತ್ತು ಮಾರ್ಕ್ ಶೀಟ್ ಬೇಕಾಗುತ್ತೆ ಕ್ವಾಲಿಫೈ ಕೋರ್ಸ್ ಅವರಿಗೆ. ನಂತರ ಅಡ್ರೆಸ್ ಡೀಟೇಲ್ಸ್ಗಾಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ಎಲ್ಲ ಇನ್ಸ್ಟ್ರಕ್ಷನ್ನ ಕೇರ್ಫುಲ್ಲಾಗಿ ನೀವು ಓದ್ಕೊಳ್ಳಿ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ 2 ಆಪ್ಷನ್ ಬರುತ್ತೆ ನಿಮಗೆ. ಒಂದು ಆಧಾರ್ ಬೇಸ್ಡ್ ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು, ಇನ್ನೊಂದು ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಮೂಲಕ ನೀವು ಅರ್ಜಿನ ಹಾಕ್ಕೊಳ್ಬೋದು. ಓಕೆ, ನೀವು ಆಧಾರ್ ಕಾರ್ಡ್ ಯಾವಾಗ ಯೂಸ್ ಮಾಡಬೇಕಂದ್ರೆ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಯೂನಿವರ್ಸಿಟಿ ಅಂದರೆ ಬೋರ್ಡ್ ಏನಾದರೂ ತೋರಿಸಲಿಲ್ಲ ಅಂದರೆ ಆಧಾರ್ ಕಾರ್ಡ್ ಮೂಲಕ ನೀವು ಅರ್ಜಿನ ಸಲ್ಲಿಸ್ಬೋದು. ನಾವು ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ತೀವಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ನಂತರ ಕನ್ಫರ್ಮ್ ಪೇಜ್ ಡೀಟೇಲ್ಸ್ ಅಂತ ಬರುತ್ತೆ. ನಂತರ ಇಲ್ಲಿ ಬೋರ್ಡ್ ಯಾವುದು ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಸೆಕೆಂಡ್ ಬೋರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಫುಲ್ ನೇಮ್ ಆ್ಯಸ್ ಪರ್ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಫುಲ್ ನೇಮ್ ಹಾಕೊಳ್ಳಿ. ನಂತರ ಯಾವ ಇಯರಲ್ಲಿ ಪಾಸ್ ಆಗಿದ್ದಾರನ್ನ ಹಾಕೊಳ್ಳಿ. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕೊಳ್ಳಿ. ಓಕೆ, ಡೇಟ್ ಆಫ್ ಬರ್ತ್ನ ಹಾಕಿದ ನಂತರ ಇಲ್ಲಿ ಆಕ್ಟಿವ್ ಇರುವ ಇಮೇಲ್ ID ನ ಹಾಕೊಳ್ಳಿ. ನಂತರ ಮೊಬೈಲ್ ನಂಬರ್ ಹಾಕೊಳ್ಳಿ. ನಂತರ ಫೈಂಡ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲವೂ ಕೂಡ ಬರುತ್ತೆ. ಸ್ನೇಹಿತರೆ ಪರ್ಸನಲ್ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ಡೊಮೆಸ್ಟಿಕ್ ಸ್ಟೇಟ್ ಹಾಕೊಳ್ಳಿ, ಬೋರ್ಡ್ ಹಾಕೊಳ್ಳಿ, ರೋಲ್ ನಂಬರು ಬರುತ್ತೆ. ನಂತರ ಇಲ್ಲಿ ನಿಮ್ಮ ಇಯರ್ ಆಫ್ ಎಕ್ಸಾಮಿನೇಷನ್ ಪಾಸಿಂಗ್ ಬರುತ್ತೆ. ನಂತರ ಕ್ಯಾಂಡಿಡೇಟ್ ಹೆಸರನ್ನ ಹಾಕೊಂಡು ನಂತರ ಕೊನೆಯದಾಗಿ ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್ ಮತ್ತು ಆಕ್ಟಿವ್ ಇರುವ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಹಾಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಬರುತ್ತೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ಸ್ನೇಹಿತರೆ ಇಲ್ಲಿ OTP ವೆರಿಫಿಕೇಶನ್ ಬರುತ್ತೆ. ಯಾವ ಇಮೇಲ್ ID ಕೊಟ್ಟಿರುತ್ತೆ ಇಮೇಲ್ IDಗೆ OTP ಬರುತ್ತೆ. OTP ಹಾಕೊಂಡು ನಂತರ ಕ್ಯಾಪ್ಚಾ ಕೋಡ್ನ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಬರುತ್ತೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರುತ್ತೆ. ನಂತರ ಸ್ನೇಹಿತರೆ ಎಜುಕೇಷನ್ ಡೀಟೇಲ್ಸು ಮತ್ತು ಪಾಸ್ವರ್ಡ್ನ ಹಾಕೊಂಡು ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪರ್ಸನಲ್ ಡೀಟೇಲ್ಸ್ ಅಂತ ಬರುತ್ತೆ. ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಏನು ಹಾಕೊಳ್ಬೇಕು, ನಿಮ್ಮ ಹೆಸರು ಬಂದಿರುತ್ತೆ, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು ಬಂದಿರುತ್ತೆ. ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಬಂದಿರುತ್ತೆ. ನಂತರ ಜೆಂಡರು, ಮ್ಯಾರಿಟಲ್ ಸ್ಟೇಟಸ್ ಮತ್ತು ಹೈಟ್ನ ಹಾಕೊಳ್ಬೇಕು. ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬಂದಿರುತ್ತೆ, ಇಮೇಲ್ ID ಬಂದಿರುತ್ತೆ. ನಂತರ ಇಲ್ಲಿ ಸ್ಟೇಟ್ ಬಂದಿರುತ್ತೆ. ನಂತರ ನಿಮ್ಮ ಡಿಸ್ಟಿಕ್ ಆಗಿರ್ಬೋದು ಮತ್ತು ತಾಲೂಕನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಮತ್ತು ಪಾಸ್ವರ್ಡ್ ರಿಕ್ವೈರ್ಮೆಂಟ್ ಅಂತ ಬಂದಿರುತ್ತೆ. ಸೊ ಕ್ವಾಲಿಫಿಕೇಶನ್ ಕೋರ್ಸ್ ಅಂತ ಬರುತ್ತೆ. 10th 12th ಗ್ರಾಜುಯೇಷನ್ ಯಾವ್ದಿರುತ್ತೆ ಅದನ್ನೆಲ್ಲ ಹಾಕೊಳ್ಳಿ. ನಂತರ ಅಪಿಯರಿಂಗ್ ಪಾಸ್ಔಟ್ ಅದು ಕೇಳುತ್ತೆ, ಬೋರ್ಡ್ ಕೇಳುತ್ತೆ, ನಂತರ ಸ್ಟೇಟ್ ಕೇಳುತ್ತೆ, ನಂತರ ನಿಮ್ಮ ರೋಲ್ ನಂಬರ್ ಕೇಳುತ್ತೆ. ನಂತರ ಆರ್ ಯು ರೀಮಸ್ಟರಿಂಗ್ ಕ್ಯಾಂಡಿಡೇಟ್ ಅಂತ ಕೇಳುತ್ತೆ. ಅದಾಗಿದ್ರೆ ಎಸ್ ಹಾಕೊಳ್ಳಿ, ಇಲ್ವಾಗಿದ್ರೆ ನೋ ಅಂತ ಹಾಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಯೂಸರ್ ID ಏನಾಗಿರುತ್ತೆ ನಿಮ್ಮ ಇಮೇಲ್ ID ಆಗಿರುತ್ತೆ. ನಂತರ ಪಾಸ್ವರ್ಡ್ 2 ಸತಿ ಹಾಕೊಂಡು ಕ್ಯಾಪ್ಚಾ ಕೋಡ್ನ ಹಾಕೊಂಡು ನಂತರ ಇಲ್ಲಿ ಸಬ್ಮಿಟ್ ಅನ್ನು ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆರ್ ಯು ನೌ ರಿಜಿಸ್ಟರ್ ವಿತ್ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಅಂತ ಬರುತ್ತೆ. ಸೊ ರಿಜಿಸ್ಟರ್ ಆಗಿದೆ ನಿಮ್ಮದು. ನಂತರ ಗೋ ಟು ಹೋಮ್ ಮೇಲೆ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಅಂತ ಕೊಡಿ. ಸ್ನೇಹಿತರೆ ಕೆಳಗಡೆ ನೋಡಿ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಕರೆಂಟ್ ಪ್ರೊಫೈಲ್ ಅಂತ ಬರುತ್ತೆ. ಏನಕ್ಕಾಗಿ ಈ ರೀತಿ ಬರುತ್ತೆ ಅಂದ್ರೆ ನಿಮ್ಮ ಹೈಟ್ 161 ಇದೆ, 162 ಕಂಪಲ್ಸರಿ ಬೇಕಾಗಿರುತ್ತೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಹೈಟ್ ಏನಾಗಿರುತ್ತೆ 162 ಅಂತ ಹಾಕೊಳ್ಳಿ. ಓಕೆ, ಕ್ಯಾಪ್ಚಾ ಕೋಡ್ನ ಹಾಕೊಂಡು ನಂತರ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ರೆಕಾರ್ಡ್ಸ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆ ಅಂತ ಯು ಆರ್ ನಾಟ್ ಎಲಿಜಿಬಲ್ ಅಂತ ಬರ್ತಾ ಇತ್ತಲ್ಲ, ಇವಾಗ ನಿಮ್ಗೆ ಅಗ್ನಿವೀರ್ GD ವುಮೆನ್ ಮಿಲಿಟರಿ ಪೊಲೀಸ್ ಅಂತ ಬರ್ತಾ ಅಂದರೆ 162 ಕಂಪಲ್ಸರಿ ಆಗಿರುತ್ತೆ. 162ಕ್ಕಿಂತ ಕಡಿಮೆ ಇದ್ದರೆ ನೀವು ಅರ್ಜಿನ ಸಲ್ಲಿಸಲಿಕ್ಕೆ ಬರಲ್ಲ. ಓಕೆ ಸ್ನೇಹಿತರೆ, ನಿಮ್ಮ ಏಜ್ ಏನಾಗಿರುತ್ತೆ 17 ವರೆಯಿಂದ 21 ಆಗಿರುತ್ತೆ. ಈ ಒಳಗಿನ ಏಜ್ನವರು ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ಮತ್ತು ಹೈಟ್ ಏನಾಗಿರುತ್ತೆ 162 ಅಂತ ಇರುತ್ತೆ. ನಂತರ 10th ಪಾಸ್ ಆಗಿದ್ದರೆ ನಿಮ್ಮ ಅಗ್ರಿಗೇಟ್ ಏನಾಗಿರುತ್ತೆ 45 ಅಗ್ರಿಗೇಟ್ ಆಗಿರಬೇಕು. ಈ ಸಬ್ಜೆಕ್ಟ್ ಏನಾಗಿರಬೇಕು 30 ಮಾರ್ಕ್ಸ್ ಬಿದ್ದಿರಬೇಕಾಗುತ್ತೆ. ಓಕೆ, ನಂತರ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಇನ್ಸ್ಟ್ರಕ್ಷನ್ ಬರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ,
ನಂತರ ಈ ರೀತಿ ನಿಮ್ಮ ಹೆಸರು ಎಲ್ಲ ಬರುತ್ತೆ. ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಬೇಕು. ನಂತರ ರಿಲಿಜನ್ ಅಂತ ಕೇಳುತ್ತೆ, ಹಿಂದೂ, ಮುಸ್ಲಿಂ, ನಂತರ ಕ್ರಿಚ್, ಬುದ್ಧ ಅಂತ ಕೇಳುತ್ತೆ. ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕ್ಲಾಸ್ ಅಂತ ಬಂದಾಗ ಯಾವುದೂ ಇಲ್ಲ ಅಂದರೆ ಅದರ್ ಇಂಡಿಯನ್ ಸಿಟಿಜನ್ ಅಂತ ಇರುತ್ತೆ, ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫೋಟೋನ ಇಲ್ಲಿ ಹಾಕೊಳ್ತೀನಿ. ನಂತರ ಇಲ್ಲಿ ಸಿಗ್ನೇಚರ್ ಇರುತ್ತೆ, ಸಿಗ್ನೇಚರ್ನ ಹಾಕೊಳ್ತೀನಿ. ಸ್ನೇಹಿತರೆ ಫೋಟೋ ಮತ್ತು ಸಿಗ್ನೇಚರ್ ಎರಡು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಫೋಟೋ ಏನಾಗಿರುತ್ತೆ ಸ್ನೇಹಿತರೆ 5 KB ಇಂದ 20 KB ಒಳಗಡೆ ನಿಮ್ಮ ಫೋಟೋ ಇರಬೇಕು. ನಂತರ ಸಿಗ್ನೇಚರ್ ಏನಾಗಿರಬೇಕು JPG ಫಾರ್ಮ್ಯಾಟಲ್ಲಿ ಇರಬೇಕು ಎರಡು, ಮತ್ತು ಸಿಗ್ನೇಚರ್ 5 KB ಇಂದ 10 KB ಒಳಗಡೆ ಇರಬೇಕು. ನಂತರ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ರಿಜಿಸ್ಟರ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನಂತರ ಕಮ್ಯುನಿಕೇಷನ್ ಡೀಟೇಲ್ಸ್ ಅಂದರೆ ನಿಮ್ಮ ಅಡ್ರೆಸ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ಸ್ನೇಹಿತರೆ ನಿಮ್ಮ ಅಡ್ರೆಸ್ನ ಫುಲ್ಫಿಲ್ ಮಾಡಿದ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಂದರೆ ರಿಜಿಸ್ಟರ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನಂತರ ಸ್ನೇಹಿತರೆ ನಿಮ್ಮ MISC ಡೀಟೇಲ್ಸ್ ಅಂತ ಬರುತ್ತೆ. ಸ್ಪೋರ್ಟ್ಸ್ ಕೋಟಾ ಏನಾದರೂ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಆರ್ಚರಿ ಆಗಿರ್ಬೋದು, ನಂತರ ಬಾಕ್ಸಿಂಗ್, ಕ್ರಿಕೆಟ್, ಈ ರೀತಿ ಏನಾದರೂ ನೀವು ಈ ಕ್ರೀಡೆಯಲ್ಲಿ ಭಾಗವಹಿಸಿ ಅದರಲ್ಲಿ ನೀವು ಸ್ಪೋರ್ಟ್ಸ್ ಲೆವೆಲ್ ಅಂತ ಬರುತ್ತೆ, ಯೂನಿವರ್ಸಿಟಿ ಲೆವೆಲ್, ಕಾಲೇಜಲ್ಲಿ, ನಂತರ ಸ್ಟೇಟ್ ಲೆವೆಲ್, ನ್ಯಾಷನಲ್ ಈ ರೀತಿ ಕೇಳುತ್ತೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಂತ ಕೇಳುತ್ತೆ. ಸೊ ಏನಾದರೂ ಇದ್ದರೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಂತರ ಪೊಸಿಷನ್ ಕೇಳುತ್ತೆ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂತ ಕೇಳುತ್ತೆ. ಸೊ ಇದು ಏನಾದರೂ ಸರ್ಟಿಫಿಕೇಟ್ ಇದ್ದರೆ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ಇದ್ದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ NCC ಏನಾದರೂ ಇದ್ದರೆ ಎಸ್ ಅಂತ ಹಾಕ್ಕೊಂಡು ನಂತರ ಇಲ್ಲಿ ಗ್ರೇಡ್ ಕೇಳುತ್ತೆ A, B, C ಮತ್ತು C ವಿತ್ RD ಪರೇಡ್ ಅಂತ ಬರುತ್ತೆ. ಸೊ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡಿ, ಯಾವುದೂ ಇಲ್ಲ ಅಂದರೆ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಂತರ ಇಲ್ಲಿ ಬರೋದು ನಿಮ್ಮ ರಿಲೇಷನ್ ವಿತ್ ಆರ್ಮಿ ಪರ್ಸನಲ್ ಏನಾದರೂ ಇದ್ದರೆ ಸೊ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಬರುತ್ತೆ. ನಂತರ ಡಾಟರ್ ಆಫ್ ಎಕ್ಸ್ ಸರ್ವಿಸ್ ಮತ್ತು ಡಾಟರ್ ಆಫ್ ವಾರ್ ವಿಂಡೋ ಅಂತ ಬರುತ್ತೆ. ಸೊ ಏನಾದರೂ ಇದ್ದರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲದ್ರೆ ಹಾಗೆ ಬಿಡಿ. ಸೊ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಅಂತ ಕೇಳುತ್ತೆ, 10th 12th ಕೇಳುತ್ತೆ, ಗ್ರ್ಯಾಜುಯೇಷನ್ ಅಂತ ಕೇಳುತ್ತೆ, ಯಾವುದಿದೆ ಅದನ್ನ ಹಾಕ್ಕೊಳ್ಳಿ. ನಂತರ ಸ್ನೇಹಿತರೆ ನಿಮ್ಮ LME ಡ್ರೈವರ್ ಲೈಸೆನ್ಸ್ ಏನಾದರೂ ಇದ್ದರೆ ಸೊ ಅದನ್ನು ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಗಿದ್ದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ರೆಕಾರ್ಡ್ ಸೇವ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ, ನಂತರ ಎಜುಕೇಷನ್ ಡೀಟೇಲ್ಸ್ ಕೇಳುತ್ತೆ. ಸೊ ಎಜುಕೇಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ 10th ಮೇಲೆ ಇದನ್ನು ಕರೆದಿದ್ದಾನೆ ಅಂತ, ಅದಕ್ಕೆ 10th ಮಾತ್ರ ಇರುತ್ತೆ ಕ್ವಾಲಿಫಿಕೇಷನ್ ಕೋರ್ಸ್. ನಂತರ ಇಲ್ಲಿ ಬೋರ್ಡ್ ಕೇಳುತ್ತೆ, ಸ್ಟೇಟ್ ಬೋರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕದಾಗಿದ್ದರೆ ಸೊ ಬೇರೆ ಸ್ಟೇಟ್ ಅವರು ಇದ್ದರೆ ಬೇರೆನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಬೇರೆ ಬೇರೆ ಕೊಟ್ಟಿರ್ತಾರೆ. ನಂತರ ಇಲ್ಲಿ ನೋಡಿ ಇಯರ್ ಪಾಸಿಂಗ್ ಅಂತ ಕೇಳುತ್ತೆ. ಸೊ ಯಾವಾಗ ಪಾಸ್ ಮಾಡ್ಕೊಂಡಿದ್ದೀರಾ 10th ಇಲ್ಲಿ ಹಾಕ್ಕೊಳ್ಳಿ. ನಂತರ ರೋಲ್ ನಂಬರ್ ಕೇಳುತ್ತೆ. ಸೊ ರೋಲ್ ನಂಬರ್ನ ಸರಿಯಾದ ರೀತಿಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಸೊ ರೋಲ್ ನಂಬರ್ನ ಹಾಕಿದ ನಂತರ ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ. ಸೊ ಮೇಲ್ಗಡೆ ಕೊಟ್ಟಿರ್ತಾರೆ ಸರ್ಟಿಫಿಕೇಟ್ ನಂಬರು, ಆ ಸರ್ಟಿಫಿಕೇಟ್ ನಂಬರ್ನ ಹಾಕ್ಕೊಳ್ಳಿ. ಸೊ ನಂತರ ಇಲ್ಲಿ ಆ್ಯಡ್ ಅನ್ನೋ ಆಪ್ಷನ್ ಇರುತ್ತೆ, ಆ್ಯಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ರೆಕಾರ್ಡ್ ಸೇವ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಡೀಟೇಲ್ಸ್ನ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ ಕೊನೆಯದಾಗಿ ಸೋಷಿಯಲ್ ಸೈನ್ಸ್ನ ಹಾಕೊಂಡಿದ್ದೀನಿ ಅಂತ ಅಲ್ಲಿ ಎಷ್ಟು ಮಾರ್ಕ್ಸ್ ಬಿದೆ ಹಾಕ್ಕೊಳ್ಳಿ. ನಂತರ ಔಟ್ ಆಫ್ 100ಗೆ ಹಾಕೊಂಡು ಆ್ಯಡ್ ನ್ಯೂ ರೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಸೇವ್ಡ್ ಸಕ್ಸಸ್ಫುಲ್ ಅಂತ. ಸ್ನೇಹಿತರೆ ಮೊದಲನೇ ಕಾಲಮಲ್ಲಿ ಎಷ್ಟು ಮಾರ್ಕ್ಸ್ ಬಿದ್ದಿದೆ ಅದನ್ನ ಹಾಕ್ಕೊಳ್ಳಿ. ಸೊ ಔಟ್ ಆಫ್ ಮಾರ್ಕ್ಸ್ ಅಂತ ಬಂದಾಗ ನಿಮ್ಮ ಟೋಟಲ್ ಮಾರ್ಕ್ಸ್ ಇರುತ್ತೆ ಅದನ್ನ ಹಾಕ್ಕೊಳ್ಳಿ. ಸೊ ಅಗ್ರಿಗೇಟ್ ಏನಾಗುತ್ತೆ ಇಲ್ಲಿ ಬರುತ್ತೆ. ಸೊ ಇದು ಎಲ್ಲವೂ ಕೂಡ ಕರೆಕ್ಟ್ ಆಗಿದ್ದರೆ ನೀವೇನು ಮಾಡ್ಕೊಳ್ಳಿ, ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇರುತ್ತೆ, ಅದು ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಬರೋದು ಎಕ್ಸಾಮ್ ಸೆಂಟರ್ ಅಂತ ಬರುತ್ತೆ. ಸ್ನೇಹಿತರೆ ಮೊದಲಾಗಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ ಅಂತ. ನಂತರ ಅಲ್ಲಿ ಬರುವಂಥ ಎಕ್ಸಾಮ್ ಸೆಂಟರ್ ಯಾವುದು ಬರುತ್ತೆ, ಮೊದಲಾಗಿ ಸಮೀಪ ಬೆಳಗಾವಿ ಬರುತ್ತೆ. ನಂತರ ಇದೇ ರೀತಿ ಸೀಕ್ವೆನ್ಸ್ನ ಹಾಕ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕು ಸೊ ಹತ್ತಿರವಾದ ಸೆಂಟರ್ನ ನೀವು ಹಾಕ್ಕೊಳ್ಬೋದು. ನಂತರ ಸ್ನೇಹಿತರೆ ಎಲ್ಲವೂ ಕೂಡ ಹಾಕಿದ ನಂತರ ಅಪ್ಲಿಕೇಶನ್ ಫಿಲ್ಡ್ ಬಾಯ್ ಸೆಲ್ಫ್ ಹಾಕಿದ್ರೆ ಅಥವಾ ಥ್ರೋ ಸೈಬರ್ ಕೆಫೆ ಅಥವಾ ಏಜೆನ್ಸಿ ಅಂತ ಕೇಳುತ್ತೆ. ಸೊ ಸೆಲ್ಫ್ ಆಗಿದೆ, ಸೆಲ್ಫ್ ಹಾಕ್ಕೊಳ್ಳಿ. ಸೊ ಸೈಬರ್ ಕೆಫೆ ಆಗಿದ್ದರೆ ಸೈಬರ್ ಕೆಫೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಪ್ರತಿಯೊಂದು ಮಾಹಿತಿನ ಕೂಡ ನೀವು 10th ಮಾರ್ಕ್ಸ್ಗಳಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ನೀವು ಹಾಕಿದರೆ ಅದನ್ನು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಬರೋದು ನಿಮ್ಮ ಅಡ್ರೆಸ್ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಕೊನೆಯದಾಗಿ ಇಲ್ಲಿ NCC ಆಗಿರ್ಬೋದು, ಸ್ಪೋರ್ಟ್ಸ್ ಕೋಟ ಏನಾದರೂ ಅದು ಮಾಹಿತಿ ಇದ್ದರೆ ಸೊ ಸೆಂಟರ್ ಮಾಹಿತಿ ಬರುತ್ತೆ, ಯಾವ್ಯಾವ್ದು ನೀವು ಹಾಕ್ಕೊಂಡಿದೆ ಸೀಕ್ವೆನ್ಸ್ ಪ್ರಕಾರ. ಸೊ ಸೆಂಟರ್ ಮಾಹಿತಿ ಬರುತ್ತೆ, ಯಾವ್ಯಾವ ರೀತಿ ಸೀಕ್ವೆನ್ಸ್ ಪ್ರಕಾರ ನೀವು ಹಾಕೊಂಡಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ನಂತರ ಕೊನೆಯದಾಗಿ 10th ಮಾರ್ಕ್ಸಲ್ಲಿ ಹಾಕಿರುವಂಥ ಪ್ರತಿಯೊಂದು ಸಬ್ಜೆಕ್ಟ್ನ ಮಾರ್ಕ್ಸ್ನ ಇಲ್ಲಿ ಎಂಟ್ರಿ ಮಾಡಿರ್ತಾರೆ, ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲವೂ ಕೂಡ ಕರೆಕ್ಟ್ ಆಗಿದ್ದರೆ ಸ್ನೇಹಿತರೆ ಇಲ್ಲಿ ಪೇ ಅಂತ ಇರುತ್ತೆ, ಎಡಿಟ್ ಅಂತ ಇರುತ್ತೆ, ಕ್ಯಾನ್ಸಲ್ ಅಪ್ಲಿಕೇಶನ್ ಅಂತ ಇರುತ್ತೆ. ಸೊ ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂ ಆಗುತ್ತೆ, ಪೇಮೆಂಟ್ ಮಾಡಿ ಪ್ರಿಂಟ್ಔಟ್ನ ತಗೊಳ್ಬೋದು. ಇದರಲ್ಲಿ ಏನಾದರೂ ಲೋಪದೋಷ ಅಂದರೆ ಏನಾದರೂ ತಪ್ಪಾಗಿದ್ದರೆ ಎಡಿಟ್ ಕೂಡ ಮಾಡ್ಕೊಳ್ಬೋದು ಇಲ್ಲಿ. ನಂತರ ಎಲ್ಲವೂ ಕೂಡ ಕರೆಕ್ಟ್ ಆಗಿದ್ದರೆ ಪೇ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಅಂತ ಕೊಡಿ. ಸೊ ಡೈರೆಕ್ಟಾಗಿ ಏನಾಗುತ್ತೆ ರೀಡೈರೆಕ್ಟ್ ಆಗುತ್ತೆ, ಪೇಮೆಂಟ್ ಮಾಡಲಿಕ್ಕೆ ನಿಮಗೆ ಒಂದು ಆಪ್ಷನ್ ಬರುತ್ತೆ. ನಂತರ ಇಲ್ಲಿ ಡೆಬಿಟ್ ಕಾರ್ಡ್ ಮೂಲಕ ಪೇಮೆಂಟ್ ಮಾಡ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಇದೆ, ನಂತರ UPI. ಸೊ UPIಯಲ್ಲಿ ನಿಮ್ಮ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ, ನಂತರ Paytm ಮತ್ತು ಯಾವುದೋ ರೀತಿ ಇದ್ದರೆ ನಿಮ್ಮ ಹತ್ರ UPI ಮೂಲಕ ನೀವು ಪೇಮೆಂಟ್ ಮಾಡೋದು. ಇಲ್ಲಿ ಸೆಲೆಕ್ಟ್ ಮಾಡೋದು UPI ID ಹಾಕ್ಕೊಂಡು ಇಲ್ಲಿ ಮಾಡ್ಬೋದು.
ಇಲ್ಲವಾಗಿದ್ದರೆ ನಿಮ್ಮ QR ಕೋಡ್ ಮೂಲಕನೂ ಪೇಮೆಂಟ್ ಮಾಡ್ಕೊಳ್ಬೋದು. UPI QR ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪೇ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಕೊನೆಯದಾಗಿ ಯುವರ್ ಪೇಮೆಂಟ್ ಸಕ್ಸಸ್ ಆ್ಯಂಡ್ ಅಪ್ಲಿಕೇಶನ್ ಇಸ್ ಸಬ್ಮಿಟೆಡ್ ಫಾರ್ ದ ಟ್ರಾನ್ಸಾಕ್ಷನ್ ID ಅಂತ ಈ ರೀತಿ ಬರುತ್ತೆ. ಓಕೆ, ನಂತರ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಕೇಳುತ್ತೆ, ಕ್ಯಾಪ್ಚಾ ಕೋಡ್ನ ಹಾಕ್ಕೊಳ್ಳಿ. ಸೊ ನಂತರ ಎಂಟರ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಸೊ ಸೇವ್ ಮಾಡಿದರೆ ಅವರು ಯೂಸರ್ ID ಪಾಸ್ವರ್ಡ್ನ ಹಾಕ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಓಕೆ ಮಾಡಿದಾಗ ನಂತರ ಇಲ್ಲಿ ಹಿಸ್ಟ್ರಿ ಆಫ್ ಅಪ್ಲಿಕೇಶನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನಿಮ್ಮ ಅಪ್ಲಿಕೇಶನ್ ಏನಾಗಿದೆ ಸಬ್ಮಿಟ್ ಆಗಿದೆ. ನಂತರ ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮಾಹಿತಿ ಇಲ್ಲಿ ಬರುತ್ತೆ. ಓಕೆ, ನಂತರ ಸ್ನೇಹಿತರೆ ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಇರುತ್ತೆ. ಡೌನ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಇಮೇಲ್ ID-ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಕಾಪಿ ಮಾಡ್ಕೊಳ್ಳಿ ಅದನ್ನ. ಸೊ ನಂತರ ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಅಂತ ಕೊಡಿ. ಸೊ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ನಂತರ ಇಲ್ಲಿ ಕಾಪಿ ಮಾಡಿರುವಂಥ ಇಮೇಲ್ ID-ನ ಹಾಕ್ಕೊಂಡು ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಏನಾಗುತ್ತೆ ಓಪನ್ ಆಗುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಆರ್ಮಿಯಲ್ಲಿ ಬರುವಂಥ ಅಗ್ನಿವೀರ ಅಪ್ಲಿಕೇಶನ್ ಯಾವ ರೀತಿ ಫುಲ್ಫಿಲ್ ಮಾಡಬೇಕಂತ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.